ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ, ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ. ಒಂದು ಚಿಕ್ಕ ಊರಿಂದ ಒಂದು ಕನಸು ಹೊತ್ಕೊಂಡು ಬಂದಾಗ ಬೆಂಗಳೂರು ನಾನು ಸಿನಿಮಾ ಮಾಡ್ಬೋದಾ ಅಥವಾ ನಾನು ಒಂದು ಡೈರೆಕ್ಟರ್ ಆಗ್ಬೋದಾ ಅಂತ ಎಲ್ಲರಿಗೂ ಡೌಟ್ ಇರುತ್ತೆ. ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಹೇಳ್ತಾರೆ ಶಾರ್ಟ್ ಫಿಲ್ಮ್ ಮಾಡಿದರೆ ಡೈರೆಕ್ಟ್ ಪ್ರೊಡ್ಯೂಸರ್ ಸಿಗ್ತಾರಾ, ಅಪ್ರೋಚ್ ಮಾಡೋಕ್ಕಾಗುತ್ತಾ ಅಂತ. ಆ ಶಾರ್ಟ್ ಫಿಲಮ್ ನಾನು ನೋಡಿ ಇವತ್ತು ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಯಾಕೆಂದರೆ ಒಂದು ಹೊಸ ಟ್ಯಾಲೆಂಟ್ನ ಸಪೋರ್ಟ್ ಮಾಡಿದಾಗಲೇ ಹೊಸ ಸಿನಿಮಾಗಳಾಗಲಿ ಹೊಸ ಏನಾದರೂ ಒಂದು ಬರೋಕ್ಕೆ ಚಾನ್ಸ್ ಇರುತ್ತೆ. ಸೊ ನಾನು ಸಮೃದ್ಧಿ ಮಂಜುನಾಥ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಒಂದು ಚಿಕ್ಕ ಊರಿಂದ ಬಂದಿರೋ ಹುಡುಗನ ಕರೆದು ಒಂದು ಆಪರ್ಚುನಿಟಿ ಕೊಟ್ಟು ಅಂತ ದೊಡ್ಡ ಬ್ಯಾನರ್ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ನಾನು ಗ್ರೇಟ್ಫುಲ್ ಆಗಿರ್ತೀನಿ ಅವ್ರಿಗೆ. ಧನ್ವೀರ್ ಸರ್ಗೆ ಹೇಳ್ಬೇಕು ಅಂದರೆ ಆಲ್ರೆಡಿ 4 ಸಿನಿಮಾ ಆಗಿತ್ತು, ಒಬ್ಬ ಸ್ಟಾರ್ ಆಗಿದ್ರು ಆಲ್ರೆಡಿ. ಒಬ್ಬ ಹೊಸ ಹುಡುಗನ ನಂಬಿ ಒಂದು ಕಥೆನ ನಂಬಿ ಅವರು ನನಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾನು ಯಾವತ್ತು ಥ್ಯಾಂಕ್ಸ್ಫುಲ್ ಆಗಿರ್ತೀನಿ. ಸಂಜನಾ ಮೇಡಮ್ಗೆ ಕತೆ ಹೇಳ್ತಿದ್ದಂಗೆ ಫುಲ್ ಎಕ್ಸೈಟ್ ಆಗಿ ಆ ಕತೆ ಕೇಳ್ಬೇಕಾದ್ರೆ ತುಂಬ ಖುಷಿಯಾಗಿದ್ರು. ಅವ್ರ ಸಪೋರ್ಟು, ಅವರೆಲ್ಲ ಡೆಡಿಕೇಶನ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಟೆಕ್ನಿಕಲ್ ಟೀಮ್, ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ ಡೈರೆಕ್ಟ್ರು, ಎಡಿಟರು, ಡೈಲಾಗ್ ರೈಟ್ರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರೇಣು, ಚೇತು, ನವೀನ್, ರವಿ, ಪ್ರತಿಯೊಬ್ಬರು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಆರ್ಟಿಸ್ಟ್ ಮಹೇಶ್ ಸರ್, ಮದಗಜ ಮಹೇಶ್ ಸರ್, ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಹೇಶ್ ಸರ್, ಎಲ್ಲರಿಗೂ ನನ್ನ ಸಿನಿಮಾಗೆ ಯಾರ್ಯಾರು ಸಪೋರ್ಟ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಸರ್, ಬೆಂಗಳೂರು ಮೈಸೂರಲ್ಲಿ ಶೂಟ್ ಮಾಡಿದ್ವಿ. ಇದೊಂದು ಮೈಥಾಲಜಿ ಮಿಕ್ಸ್ಡ್ ಕ್ರೈಮ್ ಅಂದರೆ ಫ್ಯೂಚರಲ್ಲಿ ಮೆಡಿಕಲ್ ಏನಾಗ್ಬೋದು ಅನ್ನೋದೊಂದು ಕಂಟೆಂಟ್ ಮಾಡಿದ್ವಿ ಸರ್. ಸೆನ್ಸರ್ ಆಗಿದೆಯಾ? ಸೆನ್ಸರ್ ಆಗುತ್ತೆ. ಅಲ್ಲ, ಯಾವ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ನಾಳೆ ಗೊತ್ತಾಗುತ್ತೆ ಸರ್. ಇಟ್ಸ್ ನಾಟ್ ಮಾಡೋದು ಸರ್. ಅಂದರೆ ಒಂದು ಪೋಸ್ಟ್ ಮಾರ್ಟಮಲ್ಲಿ ಏನು ಮಾಡ್ತಾರೆ ಅದು ರಿಯಲಿಸ್ಟಿಕ್ ತೋರಿಸಿದ್ದೀವಿ ಅಷ್ಟೇ. ಇವಾಗ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಏನು ರಿಯಲಿಸ್ಟಿಕ್ ಆಗಿರುತ್ತೋ ಆ ರಿಯಲಿಸ್ಟಿಕ್ ತರಬೇಕು ಅಂತ ಮಾಡಿದ್ದಾರೆ. ಇನ್ಸ್ಪೈರ್ ಸ್ಟೋರಿ ಅಂತ ಟ್ರೈಲರಲ್ಲಿ ಹಾಕಿದ್ರು. ಯಾವುದು ಇನ್ಸ್ಪೈರ್? ಇಂಡಿಯನ್ ಮೈಥಾಲಜಿ ಇನ್ಸ್ಪೈರ್ಡ್ ಸರ್. ರಿಸರ್ಚ್ ಏನೋ ಮಾಡ್ಕೊಂಡಿದ್ದೀರಾ? ಸ್ವಲ್ಪ ರಿಸರ್ಚ್ ಮಾಡಿ ಅಯಗ್ರೀವ ಕತೆ ಮೇಲೆ ಮಾಡಿರೋಂಥ ಕತೆ ಸರ್.